ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಪ್ರಭುಲಿಂಗಪ್ಪ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್ ಕನ್ನಡ ವಾಹಿನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಹುದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಕೂಡ ಒಂದು ಮಾತಾಗ್ಬಿಟ್ಟಿದೆ. ಎಲ್ಲರೂ ಮಾತನಾಡ್ತಿದ್ದಾರೆ, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಗಳಲ್ಲಿ. ಈ ಒಂದು ಕೊಲೆ ಪ್ರಕರಣ ಆಗಿದ್ದು ಒಂದು ದುರಂತದ ಘಟನೆ ಅಂತಲೇ ಹೇಳ್ಬೋದು. ಇದಾಗಿ ಒಂದು ವರ್ಷನೇ ಆಗ್ತಾ ಬಂತು. ಬಹಳಷ್ಟು ತೀರ್ಪುಗಳು ಹೈಕೋರ್ಟ್ನಲ್ಲಾಗಲಿ, ಸುಪ್ರೀಂ ಕೋರ್ಟ್ನಲ್ಲಿ, ಟ್ರಯಲ್ ಕೋರ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಎರಡೂ ಕಡೆ ಆಗಿದೆ. ಇದೀಗ ಅದ್ರ ಬಗ್ಗೆ ವಿಚಾರಗಳು ಹಾಗೆ ಮಾತುಕತೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ನ್ಯೂಸಲ್ಲಿ ಎಲ್ಲ ಕಡೆಯಿಂದ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಚರ್ಚೆ ಇದ್ರ ಬಗ್ಗೆನೇ ಇರುತ್ತೆ. ಒಂದು ಮಹಿಳೆಯ ಒಂದು ಏನಾಗಿರುತ್ತೆ ಪ್ರೊಟೆಕ್ಷನ್ ಅಥವಾ ರೈಟ್ಸು, ಹಕ್ಕುಗಳು, ಇದ್ರ ಬಗ್ಗೆ ಆಗಿರಲಿ ಅಥವಾ ಮಾನವ ಹಕ್ಕುಗಳು, ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮೊಟ್ಟಿಗಿದ್ದಾರೆ ಇವತ್ತಿನ ಸ್ಪೆಷಲ್ ಗೆಸ್ಟ್, ಮಾನವ ಹಕ್ಕುಗಳ ಹೋರಾಟಗಾರರು ರಾಘವೇಂದ್ರ SR ಸರ್ ಇದ್ದಾರೆ ನಮ್ಮೊಟ್ಟಿಗೆ. ಹ್ಯೂಮನ್ ರೈಟ್ಸ್ ರಾಘವೇಂದ್ರ ಸರ್ ಅಂತಲೇ ಇವರು ಬಹಳನೇ ಫೇಮಸ್ ಆಗಿರೋವಂಥವ್ರು. ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಪ್ರಕರಣದ ಬಗ್ಗೆ ಹಾಗೂ ಮಾನವ ಹಕ್ಕುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಮೊದಲಿಗೆ ಸರ್, ನಮ್ಮ ಈ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ಮೊದಲಿಗೆ ಆಲ್ ಗುಡ್, ಥ್ಯಾಂಕ್ ಯು. ಜೀವನ ಚೆನ್ನಾಗಿದೆ. ಎಸ್, ಬಟ್ ಆದರೆ ಸಮಾಜದ ಸೂಕ್ಷ್ಮತೆಗಳು ಮತ್ತು ಸಮಾಜದ ಸ್ವಾಸ್ಥ್ಯ ತುಂಬ ಹಾಳಾಗ್ತಾ ಇದೆ. ಅದ್ರ ಮೇಲೆ ನಮಗೆ ಸುಮಾರು ಬೇಜಾರಿದೆ. ಬಟ್ ಸತತವಾದ ಪ್ರಯತ್ನದಿಂದ, ಹೋರಾಟಗಳಿಂದ ಆಲ್ಮೋಸ್ಟ್ ಒಂದು 15 ವರ್ಷ ನಾವು ಈ ಸಮಾಜದಲ್ಲಿರುವಂತಹ ಕೆಟ್ಟದನ್ನು ತೆಗೆದು ಪರಿವರ್ತನೆ ಮಾಡಬೇಕು. ಅಂದರೆ ಸಂಪೂರ್ಣವಾಗಿ ಎರಾಡಿಕೇಟ್ ಅಂತೂ ಮಾಡೋಕ್ಕಾಗಲ್ಲ ಅಂತ ಒಂದು ಔಟ್ಪುಟ್ಗಂತೂ ಬಂದ್ಬಿಟ್ಟಿದ್ದೀವಿ. ಅರ್ಲಿಯರ್ ನಾವು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಅಂತ ಮಾಡಿದ್ವು. ನಿರ್ಮೂಲನ ಅಂದರೆ ಎರಾಡಿಕೇಷನ್ ಆಫ್ ಕರಪ್ಷನ್ನು ಮತ್ತು ಎರಾಡಿಕೇಷನ್ ಆಫ್ ಎನಿ ಪ್ರಾಬ್ಲಮ್ಸ್ ಅಂತ. ಬಟ್ ಇವತ್ತು ಓವರ್ ಅ ಪೀರಿಯಡ್ ನಮ್ಗೊಂದು ಅರ್ಥ ಆಗಿತ್ತೇನು ಅಂತಂದರೆ, ಸಮಾಜದಲ್ಲಿ ಇವತ್ತು ತಡೆಯಬಹುದೇ ಹೊರತು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಅದೇ ಕಷ್ಟದ ಕೆಲಸ. ಕಾರಣ ಏನು ಅಂತಂದರೆ, ಇವತ್ತು ನಾವು ಸಣ್ಣ ಪುಟ್ಟ ಮಕ್ಕಳಿಗೆ, ನಮ್ಮ ಸ್ವಂತ ಮಕ್ಕಳಿಗೆ ನಾವಂತಹ ಬುದ್ಧಿ ಹೇಳ್ಕೊಡ್ತಾ ಇದ್ದೀವಿ. ನಾವು ಏನೇ ಬೇಕು ಅಂದ್ರೆ ನಾವು ಒಂದು ಆಸೆ ಹೇಳ್ತೀವಿ, ಒಂದು ಆಸೆ ತೋರಿಸ್ತೀವಿ, ಮಗ ಇದು ಮಾಡ್ಕೊಂಬಾರ, ಅದು ನಿನಗೆ ಅದು ಕೊಡ್ತೀವಿ. ಅದಕ್ಕೆ ನಾವು ರಿವಾರ್ಡ್ ಅಂತ ಕರಿತಾ ಇದ್ದೀವಿ. ಸೊ ಅವನು ಬರ್ತಾ ಬೆಳೀತಾ ಏನಾಗಿದೆ, ಸಮಾಜದಲ್ಲಿ ಈ ಎಕ್ಸ್ಪೆಕ್ಟೇಷನ್ಸು ಅಷ್ಟು ಗಾಢವಾಗಿ ಬೆಳೀತಾ ಇದೆ. ಈಗ ನಿಮ್ಮ ಹತ್ರ ಏನೋ ಒಂದು ಕೆಲಸ ಆಗಬೇಕಾ, ಅಂಟಿಲ್ನಲ್ಲೇ ನೀವು ನನಗೊಂದು ರಿವಾರ್ಡ್ ಕೊಟ್ಟು ನಿಮ್ಮಿಂದ ನನಗೆ ಉಪಯೋಗ ಇಲ್ಲ ಅಂತಂದರೆ ನಾನು ನಿಮ್ಮನ್ನು ಮನುಷ್ಯ ಅಂತಲೇ ರೆಸ್ಪೆಕ್ಟ್ ಮಾಡಲ್ಲ. ನಿಜ ನಿಜ. ನನಗೆ ಏನಕ್ಕೆ ಬರಬೇಕು, ನಾನು ಯಾಕೆ ಮಾತಾಡಬೇಕು, ಇಂತಹ ಪರಿಸ್ಥಿತಿಗೆ ನಾವು ಬಂದು ಕುಂತಿದ್ದೀವಿ. ಸೊ ಇವತ್ತು ಲೆಟ್ಸ್ ಕಮ್ ಬ್ಯಾಕ್ ಟು ದ ಸಬ್ಜೆಕ್ಟ್. ರೇಣುಕಾಸ್ವಾಮಿ ಅಥವಾ ಪವಿತ್ರ ಗೌಡ, ದರ್ಶನ್ನು, ರಮ್ಯಾ, ಪ್ರಥಮ್ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಅವ್ರ ಪರ ಬ್ಯಾಟಿಂಗ್ ಮಾಡ್ತಿರುವಂತಹ ಸಂಜನಾ ಗಲ್ರಾಣಿ ಆಗಿರ್ಬೋದು, ಈ ಎಲ್ಲರ ಬಗ್ಗೆನೂ ಒಂದು ಸೂಕ್ಷ್ಮವಾಗಿ ಮಾತಾಡೋಣ. ಮೊದಲು ಈ ಒಂದು ಪ್ರಕರಣ, ದರ್ಶನ್ ಪ್ರಕರಣ ಏನಾಯಿತು, ಆ ಪ್ರಕರಣ ಸಂಪೂರ್ಣವಾಗಿ ಸತ್ತೋಗಿತ್ತು. ಎಲ್ಲ ಮಾಧ್ಯಮದವರು ಮಾತಾಡೋದಕ್ಕೆ ಸ್ಟಾಪ್ ಮಾಡಿದರು. ಯಾವ ಹೈಕೋರ್ಟು ಬೇಲನ್ನು ಕೊಡ್ತು, ಇನ್ನು ಕೋರ್ಟೇ ಬೇಲ್ ಕೊಟ್ಟಾದಮೇಲೆ ಆ್ಯಸ್ ಇಫ್ ದರ್ಶನ್ ಅವರು ಸಂಪೂರ್ಣವಾಗಿ ನಿರಪರಾಧಿಗಳು. ಹೌದು. ಇವತ್ತಿನ ಸಮಾಜ ಹೇಗಿದೆ ಅಂತ ನಾನು ಹೇಳ್ತಿದ್ನಲ್ಲ, 100 ಜನ ಸೇರ್ಬಿಟ್ಟು ರಾಘವೇಂದ್ರನ್ಗೆ ಜೈಕರ ಹಾಕಿ, ರಾಘವೇಂದ್ರ ನೀನು ಸತ್ಯವಂತ, ರಾಘವೇಂದ್ರ ನೀನು ತುಂಬ ಒಳ್ಳೆಯವನು ಅಂತಂದರೆ ಎಂಟೈರ್ ಸಮಾಜ ಒಪ್ಕೊಬೇಕು. ಅದನ್ನು ಇವ್ರು ಫೋರ್ಸ್ ಮಾಡ್ತಾರೆ. 100 ಜನ ಕಮೆಂಟ್ ಮೂಲಕ ಫೋರ್ಸ್ ಮಾಡ್ತಾರೆ, ನಿಮಗೆ ಬ್ಯಾನರ್ ಮಾಡ್ತಾರೆ, ಪೋಸ್ಟರ್ಸ್ ಮಾಡ್ತಾರೆ, ನಿಮ್ಮನ್ನು ಒಂದು ಹೀರೋ ಆಗಿ ಮಾಡ್ತಾರೆ, ನೀವು ಏನೇ ಆಗಿದ್ರು. ಇವತ್ತಿನ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಈ ಪ್ರಕರಣ ಏನಿತ್ತು, ಮಾಧ್ಯಮ ಮಾತಾಡೋಕ್ಕೆ ಸ್ಟಾಪ್ ಮಾಡ್ತು ನೋಡಿ. ದರ್ಶನ್ ಬಗ್ಗೆ ಹೈಕೋರ್ಟ್ ಆದೇಶ ಆಯ್ತಲ್ಲ, ನಿರಪರಾಧಿಗಳು ಅಂತ ಹೇಳಿ ಭಾವನೆ ಮಾಡ್ಕೊಂಬಿಟ್ರು. ಅವರು ಫ್ಯಾನ್ ಫಾಲೋಯಿಂಗ್ಗಳು ಹೆಂಗಿತ್ತು ಅಂತ ಅಂದರೆ, ಹೌದು ನಮ್ಮ ಬಾಸ್ ಇವಾಗ ಡಿ ಬಾಸು ಫ್ರೀ ಟು ಗೋ, ಡಿ ಬಾಸ್ ಇನ್ನೊಂದು ಕೊಲೆ ಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಡಿ ಬಾಸು ಅವರು ಅಪರಾಧಿಗಳಲ್ಲ ಆರೋಪಿಗಳು ಮಾತ್ರ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ವಾಕ್ಯ ಇದೆಲ್ಲ, ಆರೋಪಿಗಳಲ್ಲ ಅಪರಾಧಿಗಳು, ಪ್ರತಿ ಪ್ರಕರಣದಲ್ಲಿ ಈ ವಾಕ್ಯ ಆಚೆ ಬರುತ್ತೆ. ಏನಂತ, ಅವ್ರು ಇನ್ನೂ ಏನು ಪ್ರೂವ್ನೇ ಆಗಿಲ್ಲ, ಅವ್ರು ಜಸ್ಟ್ ಅನ್ ಅಕ್ಯೂಸ್ಡ್ ಅಪ್ಪ. ಅಕ್ಯೂಸ್ಡ್ಗೆ ನೀನು ಹೆಂಗಪ್ಪ ನೀನು ಅವನ್ನ ಅಪರಾಧಿ ಅಂತ ಹೇಳ್ತೀಯಾ, ಅವನ ಮೇಲೆ ಆರೋಪ ಇರೋದಷ್ಟೇ ಅಂತ. ಅಲ್ಲ ಸ್ವಾಮಿ, ಇದೇ ನ್ಯಾಯನ
ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಡ್ತೀರಾ? ಜೈಲರಿರು 8,000 ಅಕ್ಯೂಸ್ಡ್ಗಳನ್ನು ನಾವು ಅವರೊಬ್ಬರೇ ಆರೋಪಿಗಳಂತ ಕರೆಯೋಣ? ಯಾಕೆ ಅವ್ರನ್ನ ಅಪರಾಧಿಗಳು, ಅವ್ರಿಗೊಂದು ಟ್ರೀಟ್ಮೆಂಟು, ಅವ್ರಿಗೊಂದು ಅಡ್ಮಿಷನ್ಗೆ 24 ಗಂಟೆಗಳ ಸಮಯ ತಗೊಳ್ತದೆ. ಜೈಲಲ್ಲಿ ಕೆಟ್ಟ ಊಟ ಕೊಡ್ತೀರಿ, ಕೆಟ್ಟ ನೀರು ಕೊಡ್ತೀರಿ, ಒಂದು ನಿಮಗೆ ಸಿಗರೇಟ್ ಸೇದೋದಕ್ಕೆ ಇವರೇ ದುಡ್ಡು ಕೊಟ್ಟು ತಗೊತಾರೆ. 250 ರೂಪಾಯಿ ದುಡ್ಡು ಕೊಟ್ಟು ಸಿಗರೇಟ್ ಕೊಡ್ತಾರೆ. ಯಾಕೆ ಈ ವ್ಯವಸ್ಥೆ? ಯಾಕೆ ನಮ್ಮ ಡಿ ಬಾಸ್ ಇರುವಂತಹ ಲೈಫ್ ಸ್ಟೈಲನ್ನು ನಮ್ಮ ಸರ್ಕಾರ ಕೊಡೋಕ್ಕಾಗಲಿಲ್ಲ? ಯಾಕೆ ನಮ್ಮ ಡಿ ಬಾಸನ್ನು ನಿರಪರಾಧಿಗಳು ಅಂತ ಜೈಕಾರಗಳನ್ನು ಏನು ಬರ್ತಾ ಇದ್ದಾವಲ್ಲ, ಅದೇ ಪ್ರಕರಣ ಅಖಂಡ ಶ್ರೀನಿವಾಸ್ ಅವ್ರ ಮನೆಗೆ ಬೆಂಕಿ ಬಿಟ್ಟು ಹಾಕಿದಂತಹವ್ರನ್ನೂ ಹೇಳಲ್ಲ. ಯಾಕೆ ಅಂತ ಅಂದರೆ ಇವರಿಗೆ ಬ್ಲೈಂಡ್ ಫಾಲೋಯಿಂಗ್ ಇದೆ. ಇಲ್ಲಿರುವಂತಹ ಮೂರ್ಖರಿಗೆ ನಾನು ಲೆಟ್ ಮಿ ಓಪನ್ಲಿ ಟೆಲ್, ಈ ಫ್ಯಾನ್ ಫಾಲೋಯಿಂಗ್ ಅಂತ ಏನು ಹೇಳ್ತಾರೆ, ಈ ಮೂರ್ಖತನ, ಈ ಮೂರ್ಖರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಮೆಸೇಜ್ ಮಾಡ್ತಾ ಇದ್ದೀನಿ, ನನಗೂ ರಮ್ಯಾಗೂ ಏನು ದ್ವೇಷ, ನನಗೂ ರಶ್ಮಿಗೂ ಏನು ದ್ವೇಷ, ಇದೇನು ಬೇಕಿಲ್ಲ. ಒಂದು ಹೆಣ್ಣು ನಾನು ನೋಡುವಂತಹ ದೃಷ್ಟಿ ತುಚ್ಛ ದೃಷ್ಟಿ ಅಷ್ಟೇ. ಯಾಕೆಲೆ ಏನೆಲೆ ಇದೆ. ಇಂತಹ ಪರಿಸ್ಥಿತಿ, ಇಂತಹ ಮನಸ್ಥಿತಿ ಎಲ್ಲಿಂದ ಬಂದಿದೆ? ಇದಕ್ಕೆ ಪರಿಹಾರ ಏನು? ಸೊ ಇದಕ್ಕೆ ಪರಿಹಾರ ಆಕ್ಚುಲಿ ಇದೆ. ಆ ಪರಿಹಾರವನ್ನು ಹುಡ್ಕೋ ನಿಟ್ಟಿನಲ್ಲೇನೆ ಈ ಸತ್ತೋಗಿರಂತಹ ಕೇಸ್ಗೆ ಪ್ರಾಣ ಕೊಟ್ಟದ್ದಂತಹ ನ್ಯಾಯದೇವತೆ ಅಂತ ನೆನ್ಕೊಬಿಡೋದು ನಟಿ ರಮ್ಯಾ. ಯಾಕೆ ಅಂತ ಹೇಳ್ತಿದ್ದೀನಿ, ಇವರು ಈ ಸತ್ತೋಗಿರೋ ಪ್ರಕರಣ ಎಲ್ಲ ಮುಚ್ಚೋಗಿದ ಪ್ರಕರಣ ರಮ್ಯಾ ಅವ್ರೇನ ಟ್ವೀಟ್ ಮಾಡಿಲ್ಲ ಅಂದಿದ್ದಿದ್ರೆ ಎಲ್ಲರೂ ಮರ್ತು ಹೋಗ್ತಾರೆ, ಸದ್ದು ಆಗ್ತಿರ್ಲಿಲ್ಲ. ಮತ್ತೆ ದರ್ಶನ್ ಒಬ್ಬ ಆರೋಪಿ ಅಲ್ಲ, ಅವನೊಬ್ಬ ಅಪರಾಧಿ ಅನ್ನುವಂತಹ ಮಟ್ಟಕ್ಕೆ ಇವತ್ತು ವಾಪಸ್ಸು ಸೌಂಡ್ ಮಾಡ್ತಾ ಇದೆ. ಮುಚ್ಚಾಕಿದಂತಹ ಕೇಸು, ಸುಟ್ಟಾಕಿದಂತಹ ಕೇಸು. ಸರಿ, 202 ಜನ ಸಾಕ್ಷಿಗಳನ್ನ ಹೇಳಿದ್ದಾರೆ. ಈ ಅಪ್ಪ ಹೋಗಿರೋ ಕಾರ್ ಇದೆ CCTV ಕ್ಯಾಮ್ರಾದಲ್ಲಿ. ಆ ಟೈಮಲ್ಲಿ ಕೋರ್ಟ್ ಟ್ರಯಲ್ ತರ ಮೀಡಿಯಾ ಟ್ರಯಲ್ ಮಾಡಿದೆ. 99% ದರ್ಶನ್ಗೆ ಗಲ್ಲು ಶಿಕ್ಷೆ ಅನ್ನುವಂತಹ ಮಾತುಗಳು ಬಂದಿದ್ದಾವೆ. ಸಡನ್ ಆಗಿ ಎಲ್ಲವನ್ನ ಮರೆತುಬಿಟ್ಟು ಯಾರೂ ಮಾತಾಡ್ದಂಗೆ ಕೇಸ್ ಬಿದ್ದೋಗಿತ್ತು. ಬೈ ಗಾಡ್ ಗ್ರೇಸ್ ಕರ್ನಾಟಕ ಸರ್ಕಾರ ಇದನ್ನು ಅಪೀಲ್ ಮಾಡಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ, ಇಷ್ಟೊತ್ತಿಗೆ ನಿರಪರಾಧಿಯಾಗಿ ಒಬ್ಬ ಮನುಷ್ಯ ಬಂದಿರೋನು ಸತ್ತಂತಹ ರೇಣುಕಾ ಸ್ವಾಮಿಗೆ ಯಾವ ನ್ಯಾಯನೂ ಸಿಗ್ತಿರ್ಲಿಲ್ಲ. ಸೊ ಇವತ್ತು ರಮ್ಯಾ ಅವ್ರು ಮಾಡಿದ್ದೇನು ದೊಡ್ಡ ಅಪರಾಧ ಅಲ್ಲ. ಅವ್ರು ಹೇಳ್ತಿರೋದೇನು, ನಮಗೆ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟಿನಲ್ಲಿ ಒಂದು ರೇ ಆಫ್ ಓಪ್ಸ್ ಇದೆ ಅಂತ, ಒಂದು ಬೆಳಕಿನ ಕಿರಣ, ಒಂದು ಕಿಡಿ ಇದೆ, ಆಶಾ ಕಿರಣ ಇದೆ ಸ್ವಾಮಿ. ಅಟ್ಲೀಸ್ಟ್ ಯಾರೋ ಒಬ್ರು ನಮಗೆ ನ್ಯಾಯ ಕೊಡ್ತಾರೆ, ಯಾರೋ ಒಬ್ರು ಅನ್ಯಾಯ ಆಗಿದ್ರೆ ಎಲ್ಲೋ ದೇವ್ರ ಥರ ಬಂದು ನಾನು ಇದ್ದೀನಿ ಅಂತ ಹೇಳ್ತಾರೆ. ಇಂಥದ್ದನ್ನು ಆ ಲೇಡಿ ಬರೆದಿದ್ದಾರೆ. ಇಸ್ ದ ರೇ ಆಫ್ ಹೋಪ್ ಫ್ರಮ್ ಸುಪ್ರೀಂ ಕೋರ್ಟ್ ಅಂತ. ಬರೀ ಅದೊಂದು ಟ್ವೀಟ್ಗೆ ಈ ಕಳ್ಳರುಗಳು, ಮನಗಿದ್ದಂತಹ ಕಳ್ಳರುಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಏನು ಅಲ್ಲಿ ಅವರು ಇದು ಮಾತಾಡ್ತಾ ಇಲ್ಲ, ದರ್ಶನ್ ಅಪರಾಧಿನ, ಆರೋಪಿ ಏನಾಯಿತು, ಪ್ರಕರಣ ಏನಾಯಿತು, ಪ್ರಕರಣ ಯಾಕೆ ಮುಚ್ಚೋಯ್ತು, ಸುಪ್ರೀಂ ಕೋರ್ಟಲ್ಲಿ ಯಾಕೆ ಓಪನ್ ಆಯಿತು, ಇದನ್ನು ಯಾವುದೂ ಮಾತಾಡ್ತಿಲ್ಲ. ಅವ್ರು ಮಾತಾಡ್ತಿರೋದು ಒಂದೇ ಒಂದು, ನೀನು ಲೇಡಿ, ನೀನು ಹೆಣ್ಣುಮಗಳು, ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ಬೋದು, ನಿನಗೆ ಎಷ್ಟು ಅವಚ್ಯ ಭಾಷೆಯಿಂದ ನಿಂದಿಸಿದ್ರೆ ಆವಾಗ ಟಾಪಿಕ್ ಡೈವರ್ಟ್ ಆಗುತ್ತೆ. ಏನು ವಿಷಯವನ್ನು ವಿಷಯಾಂತರ ಮಾಡೋದೇ ಇವರ ಬದುಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಇದೊಂದೇ ಒಂದು ವಿಚಾರದಲ್ಲ ಮೇಡಮ್. ಧರ್ಮ ಅಂತ ಬಂದಾಗ ಇಂತಹ ಮೌಢ್ಯತೆಗಳನ್ನು ಮಾಡ್ತಾರೆ, ವಿಷಯಗಳನ್ನು ಬಿಟ್ಟು ವಿಷಯಾಂತರ ಮಾಡ್ತಾರೆ. ಧರ್ಮಸ್ಥಳ ಅನ್ನೋದು ಒಂದು ಹಳ್ಳಿ, ನಾವು ಹಳ್ಳಿ ಹೆಸರು ತಗೊಬಾರ್ದಂತೆ. ಇಲ್ಲಿ ಯಾವ ಮಾಧ್ಯಮದವರಾಗಲಿ, ಸಾಮಾಜಿಕ ಹೋರಾಟಗಾರರಾಗಲಿ ವೀರೇಂದ್ರ ಹೆಗ್ಡೆಯವರು ಸಮಸ್ಯೆ ಇದೆ, ಅವರು ಕಲ್ಪ್ರಿಟ್ಟು ಅಂತ ಹೇಳಿಲ್ಲ. ಅಥವಾ ಯಾರೋ ದೇವರನ್ನ ನಂಬೇಡಿ, ಶಿವ ಒಳ್ಳೆಯವನಲ್ಲ, ಆ ದೇವಸ್ಥಾನ ಫೇಕ್ ಅಂತ ಹೇಳ್ತಿಲ್ಲ. ಇವರೆಲ್ಲ ಹೇಳ್ತಿರೋದು ಒಂದೇ ಒಂದು, ಧರ್ಮಸ್ಥಳ ಅನ್ನೋದು ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಇಂತಹ ಭೀಕರವಾದ ಪ್ರಕರಣ ನಡೆದಿದೆ. ಇದು ನ್ಯಾಷನಲ್ ಸ್ಟೋರಿ. ಇದೇ ಒಂದು ಧರ್ಮಸ್ಥಳ ಬಿಟ್ಟು ಇಲ್ಲೆಲ್ಲೋ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿದ್ದಿದ್ರೆ ಹಳ್ಳಿನ ಅಗದು ಮುಂದೆ ನೀವು ಇಡ್ತಾ ಇದ್ರಿ. ಥ್ರೂಔಟ್ ದ ನೇಷನ್, ರಾಜ್ಯದ ಮಟ್ಟಿಗೆಲ್ಲ ದೇಶದ ಮಟ್ಟಿಗೆ ತೋರಿಸ್ತಾ ಇದ್ರಿ. ಇಲ್ಲೊಂದು ಕುಗ್ರಾಮ ಇದೆ, ಈ ಕುಗ್ರಾಮದಲ್ಲಿ 500 ಹೆಣಗಳನ್ನು ಊತಿಟ್ಟಿದ್ರು, ಇವತ್ತು ನಾವು ಬಗಿತಿದ್ದೀವಿ, ತೋರಿಸ್ತಾ ಇದ್ದೀವಿ ಅಂತ. ಒನ್ ಬಿಕಾಸ್ ಆಫ್ ಅ ಪವರ್ಫುಲ್ ಆ್ಯಕ್ಟ್, ಪವರ್ಫುಲ್ ಮನುಷ್ಯನ ಒಂದೇ ಒಂದು ಮಾತಿನಿಂದ ಸರ್ಕಾರ ಹೇಳುತ್ತೆ ನಾವು ಆ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ.
ಸೌಜನ್ಯ ಪ್ರಕರಣವನ್ನು ಶೀಘ್ರವಾಗಿ ಸಾಲ್ವ್ ಮಾಡ್ತೀವಿ ಅಂತ. ಸೌಜನ್ಯ ಪ್ರಕರಣವನ್ನು CBI ಕೊಡಕ್ಕೆ ಕೇಳಿದ್ರು ಕೊಟ್ಟಿಲ್ಲ ಅಂತಾರೆ. ಸೊ ಅಂದರೆ ಪ್ರತಿಯೊಬ್ಬರು ಪ್ರತಿ ಸೆಕೆಂಡು ಆ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡ್ತಿರೋದು ಯಾಕೆ ಗೊತ್ತಾ? ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಫ್ಯಾನ್ ಫಾಲೋವರ್ಸ್. ಇಂತಹ ಸ್ಟುಪಿಡ್ ಫ್ಯಾನ್ ಫಾಲೋವರ್ಸ್ಗಳಿಗೆ ಇವ್ರಿಗೇನು ವಿಷಯವನ್ನು ಬಿಟ್ಟುಬಿಡ್ತಾರೆ. ಆವಾಗ ಧರ್ಮವನ್ನು ತರ್ತಾರೆ. ನೀನು ಈ ಹಿಂದೂ ದೇವ್ರನ್ನ ಹೊಡೆಯೋಕ್ಕೆ ಮಾಡ್ತಾ ಇದೀಯಾ, ನೀನೊಬ್ಬ ಮುಸ್ಲಿಮಾನ್, ಹೋಗು ಅಜ್ಮೀರ್ ಬಗ್ಗೆ ಮಾತಾಡು ಅಂತಾರೆ. ಅಲ್ರಿ, ನಾವು ಮಾತಾಡ್ತಿರೋದು ಕಂಟೆಂಟ್ ಏನು? ಅಲ್ಲಾಗಿರೋ ಕೊಲೆಗಳು, ಅಲ್ಲಾಗಿರೋ ಶವಗಳು, ಅದನ್ನು ತೆಗಿತಾ ಇದ್ದಾರೆ. ಚೆಕ್ ಮಾಡೋಣ ಯಾರು ಕೊಲೆ ಮಾಡಿದ್ದಾರೆ. ಒಂದೇ ಒಂದು ಶವವನ್ನು ಪೊಲೀಸ್ ಇಂಟಿಮೇಷನ್ ಇಲ್ಲದೆ ನೀನು ಹೋಗಿ ಊತ ಹಾಕಿದ್ರೆ ಇಟ್ ಈಸ್ ಅ ಮರ್ಡರ್. ವೆರಿ ಕ್ಲಿಯರ್. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೇಳ್ದಂಗೆ ಹೆಂಗ್ರಿ ನೀವು ಆಯ್ತು, ನೇತ್ರಾವತಿ ದಂಡೆಯಲ್ಲಿ ಸ್ನಾನಘಟ್ಟದಲ್ಲಿ ಸಿಕ್ತಪ್ಪ ಒಂದು ಬಾಡಿ, ಏನು ಮಾಡ್ಬೇಕ್ರಿ ರಶ್ಮಿ ಅವರೇ? ಫಸ್ಟ್ ಏನು ಮಾಡಬೇಕು? ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಈ ರೀತಿ ಒಂದು ಬಾಡಿ ಸಿಕ್ಕಿದೆ. ನೀವು ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಆ ಫೋಟೋನ ಕಳಿಸ್ಬೇಕು. ಇಂತಹ ಏಜಿನ ವ್ಯಕ್ತಿ ಹಿಂಗೆ ಸತ್ತು ಬಿದ್ದಿದ್ದಾನೆ, ಇಂತಹ ಗುರುತುಗಳಿದ್ದಾವೆ, ನಿಮ್ಮ ರಿಲೇಟಿವ್ಗಳಿಗೋ ಯಾವುದೋ ಮಿಸ್ಸಿಂಗ್ ಕಂಪ್ಲೇಂಟ್ಗೋ ಮ್ಯಾಚ್ ಆದರೆ ಆ ಬಾಡಿನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ದಿಸ್ ಈಸ್ ದಿ ಪ್ರೋಸೆಸ್. ಅಬ್ಸಲ್ಯೂಟ್ಲಿ ಕಾನೂನು ಕಡೆನೆ ಹೋಗ್ಬೇಕಾಗತ್ತೆ. ಒಂದು ಲೇಮ್ಯಾನ್ಗೂ ಇದು ಗೊತ್ತಿದೆ. ನಾನೇ ಒಬ್ಬ ಹುಡುಗನ ಅಪಾಯಿಂಟ್ ಮಾಡಿ, ಹೋಗಪ್ಪ ನೀನು ತಗೊಂಡು ಹೋಗ್ಬಿಟ್ಟು ಯಾವುದೋ ಕಾಡಿನ ಮಧ್ಯದಲ್ಲಿ ಹೂತ ಹಾಕ್ಬಿಟ್ಟು ಮಣ್ಣು ಮಾಡ್ಬಾ ಅಂತ ಹೇಳ್ತೀವ? ಅಲ್ರಿ, ಆಯಿತು ನಾವು ಮಣ್ಣು ಮಾಡೋಣ ಅಂತ ಅನ್ಕೊಳ್ಳೋ, ನಾವೇ ಒಂದು ಸ್ಮಶಾನ ಕ್ರಿಯೇಟ್ ಮಾಡಿರ್ಬೇಕಾಯ್ತು, ಸ್ಮಶಾನದಲ್ಲಿ ಹಾಕ್ಬೇಕಾಯ್ತು, ಅದ್ರ ಡೀಟೇಲ್ಸ್ ಇರಬೇಕಾಗಿತ್ತು. ಯಾವುದೋ ಕಾಡಿನ ಮಧ್ಯದಲ್ಲಿ ಎಲ್ಲೆಲ್ಲೋ ದಾಟಿ ಹೋಗಿ ಅವನು ಊಣಿ ಬರ್ತಾ ಇದ್ದಾನೆ ಅಂತಂದರೆ ಇಟ್ ಈಸ್ ಎ ಕ್ಲಿಯರ್ ಕೇಸ್ ಆಫ್ ಮರ್ಡರ್ಸ್. ಎ ಸೀರಿಯಲ್ ಕಿಲ್ಲರ್ ಇಲ್ಲೊಬ್ಬ ಇದ್ದಾನೆ. ಹೌದು. ಇದನ್ನು ಯಾಕೆ ಅಷ್ಟು ಡಿಫೆಂಡ್ ಮಾಡ್ಕೊತಿದ್ದೀರಿ? ನಾನು ಟಾಪಿಕ್ನ ಡೈವರ್ಟ್ ಮಾಡ್ತಿಲ್ಲ ರಶ್ಮಿ ಅವರೇ. ನಾನು ಹೇಳ್ತಿರೋದು ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಫ್ಯಾನ್ ಫಾಲೋಯಿಂಗ್. ಈ ಫ್ಯಾನ್ ಫಾಲೋಯಿಂಗಲ್ಲಿ ಧರ್ಮದ ಹೆಸರಲ್ಲಿ, ಒಂದು ನಾಯಕನ ಹೆಸರಿನಲ್ಲಿ ಇದು ರಾಜಕಾರಣಕ್ಕೂ ಅನ್ವಯ ಆಗುತ್ತೆ. ರಾಜಕಾರಣದಲ್ಲಿ ಇವತ್ತು ನಾನು ಡಿಸೈಡ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಒಬ್ಬ ನಾಯಕನಲ್ಲ ಅಂತ ಡಿಸೈಡ್ ಮಾಡಿ ಒಂದು 200 ಜನ ಕುಂತ್ಕೊಂಡು ಟ್ವೀಟು ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆಪೋಸಿಟ್ ಟು ಕಾಂಗ್ರೆಸ್ನ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಇಂತಹ ಮನಸ್ಥಿತಿ ಇಲ್ಲಿ ಯಾರಿಗೂ ಒಂದು ಡಿಗ್ನಿಟಿ ಅನ್ನೋದಿಲ್ಲ, ಒಂದು ಗೌರವ ಅನ್ನೋದಿಲ್ಲ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿಲ್ಲ. ಫ್ರೀಡಮ್ ಆಫ್ ಥಾಟು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕೊಟ್ಟಿರೋದು ಇಂತಹ ದುರುಪಯೋಗಗಳು ಮಾಡ್ಕೊಳ್ಳಿ ಅಂತಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಏನು? ನನಗೆ ಅನಿಸಿದ್ದನ್ನು ನಾನು ಹೇಳುವಂತಹ ಒಂದು ಜಾಗವನ್ನು ಕಲ್ಪಿಸಿಕೊಡಿ ಅಂತ ನಾವು ಸರ್ಕಾರಕ್ಕೆ ಕೇಳೋದು. ಸರ್ಕಾರದ ವಿರುದ್ಧ ನನ್ನ ಮಾತಾಡಬೇಡಿ ಅಂತ ನೀವ್ಯಾರು ಹೇಳೋದಕ್ಕೆ ಐ ಹ್ಯಾವ್ ಅ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ಬೋದು. ಹಂಗಂತ ಒಂದು ಹೆಣ್ಣನ್ನು ಕರೆದು ನಾನು ನೀನು ಅಂಥವಳು ನೀನು ಇಂಥವಳು ಅಂತ ಹೇಳೋದನ್ನ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅನ್ನಲ್ಲ. ಇವತ್ತು ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದ ಎಂಟೈರ್ ಕಾನ್ಸೆಪ್ಟ್ ಆಫ್ ಲಿವಿಂಗ್, ನಾಟ್ ಓನ್ಲಿ ಕಾನ್ಸೆಪ್ಟ್ ಆಫ್ ಲೈಫ್. ಅವ್ರಿಗೆ ಯಾರು ಏನು ಯೂಸ್ ಮಾಡಬೇಕು ಇದು ಬೇಕಿಲ್ಲ. ಸ್ವಂತ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ಬೇಕಾದ್ರೆ ಈ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಪ್ರಕರಣಗಳು ನಮ್ಗೆ ದಿನನಿತ್ಯ ರಿಪೋರ್ಟ್ ಆಗ್ತಾ ಇದ್ದಾವೆ. ಇಟ್ ಈಸ್ ನಾಟ್ ಅಸ್ಟಾನಿಸ್ಡ್. ನಾನು ಯಾವುದೋ ಇಲ್ಲಿ ಕುಂತ್ಕೊಂಡು ಕತೆ ಹೇಳ್ತಾ ಇದ್ದೀನಿ, ಅದೊಂದು ಸ್ಟೋರಿ ಅಂತಲ್ಲ. ಇವತ್ತಿನ ಆಗ್ತಿರುವಂತಹ ಪ್ರಕರಣಗಳನ್ನು ನಮಗೆ ಹೇಳ್ಕೊಡುವಂತಹ ಎಜುಕೇಷನ್ ಸಿಸ್ಟಮ್ ಪ್ರಾಬ್ಲಮ್ಮ, ನಾವು ಕಲಿಯೋದೊಂದು ಮಾಡ್ತಿರೋ ಕೆಲಸ ಒಂದು ಅದು ಪ್ರಾಬ್ಲಮ್ಮ, ಅಥವಾ ನಮ್ಮ ಮೈಂಡ್ ಸೆಟ್ಟೇ ಈ ರೀತಿ ಆಗ್ತಾ ಇದೆಯಾ? ಇವತ್ತು ನೋಡಿ, ನೆಗೆಟಿವ್ಗೆ ಹುಮೆನ್, ವೈನ್ ಆ್ಯಂಡ್ ಫ್ಯೂ ಥಿಂಗ್ಸ್, ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಂಥದನ್ನು ಮಾತ್ರ ಯುವ ಜನತೆ ಅಟ್ರಾಕ್ಟ್ ಮಾಡ್ತಿದೆ ಅಂತಂದರೆ ಆರ್ ವಿ ನಾಟ್ ಗೋಯಿಂಗ್ ಟು ಅ ರಾಂಗ್ ಸೈಡ್ ಆಫ್ ಅ ಲೈಫ್? ಇದನ್ನು ಹೇಳಿಕೊಡುವಂತಹ ಪ್ರಯತ್ನ ಯಾರ್ದು? ಸಾಮಾಜಿಕ ಜವಾಬ್ದಾರಿ ಯಾರ್ದು? ಹೌದಾ, ಅಬ್ಸಲ್ಯೂಟ್ಲಿ ಸರ್, ನನಗೆ ಕಂಪ್ಲೀಟಾಗಿ ಅರ್ಥ ಆಗ್ತದೆ. ಇದು ನೀವು ಹೇಳಿದ ಎಲ್ಲ ವಿಷಯಗಳನ್ನೂ ನಾವು ಆಲೋಚನೆ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ನೀವು ಹೇಳೋದೇನೆಂದರೆ ಪಬ್ಲಿಕ್ ಮೈಂಡ್ ಸೆಟ್ ಎಷ್ಟು ಒಂದು ಡಿಫ್ರೆನ್ಸ್ನ ಮಾಡ್ಬೋದು ಅಂತ ಹೇಳಿ, ವ್ಯತ್ಯಾಸ ಮಾಡ್ಬೋದು ಅಂತ. ಸರ್, ಮೊದಲಿಗೆ ತಮ್ಮ ಪರಿಚಯ ಕೊಡೋದಾದರೆ ನಮ್ಮ ವೀಕ್ಷಕರಿಗೆ. ಎಸ್, ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ SR ಅಂತ. ನಾನು ಮೂಲತಃ ಮಾನವ ಹಕ್ಕುಗಳ ಹೋರಾಟಗಾರ. ಆ್ಯಂಡ್ ಎಷ್ಟೋ ಪ್ರಕರಣಗಳನ್ನು ನಾವು ನಮ್ಮ
ಹೋರಾಟದ ಮೂಲಕ ಹೊರತಂದಿದ್ದೀವಿ, ಅಂದರೆ ಹೋರಾಟ ಮಾಡಿ ಇದಕ್ಕೆ ನ್ಯಾಯ ತಗ್ಗಿಸುವಂತಹ ಪ್ರಯತ್ನ ಮಾಡ್ತೀವಿ. ಬಟ್ ಮೂಲ ಉದ್ದೇಶ ಇಷ್ಟೇ, ಅರಿವು ಸಮರ್ಥನೆ, ಪ್ರಬುದ್ಧ ಜನಗಳಿಗೆ ಪ್ರಬುದ್ಧತೆಯನ್ನು ಹೇಳಿಕೊಡುವಂತಹ ಪ್ರಯತ್ನ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ತರುವಂಥ ಪ್ರಯತ್ನ. ಎಕ್ಸಾಂಪಲ್ಲು, ನಾವು 24 ಗಂಟೆ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ನಮ್ಮ ಸಂಬಳ, ಮದುವೆ ಅಥವಾ ಮಕ್ಕಳು, ಎಜುಕೇಷನು, ರಿಟೈರ್ಮೆಂಟ್, ಇಷ್ಟು ಬಿಟ್ಟು ಬೇರೆ ಏನು ಮನುಷ್ಯ ಮಾಡ್ತಿಲ್ಲ. ಇದರೊಳಗೆ ನಮ್ಮ ಪ್ರಯತ್ನ ಏನು ಅಂದರೆ 5% ಆಫ್ ಅವರ ಸಮಯವನ್ನು ಸಾಮಾಜಿಕಕ್ಕೋಸ್ಕರ ನೀಡಿ. ಅದೇನು, ನೀವು ಬಂದು ನಿಮ್ಮ ಮನೆಯಲ್ಲಿರುವಂತಹ ದುಡ್ಡನ್ನು ದಾನ ಮಾಡಿ ಅಂತಿಲ್ಲ, ಅಥವಾ ಯಾವುದೋ ಮಗುನ ನೀವು ಅಡಾಪ್ಟ್ ಮಾಡ್ಕೊಂಡು ಸಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಕ್ಕಪಕ್ಕ ಇರುವಂತಹ ಸಾಮಾಜಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡಿ ಮತ್ತು ರೈಸ್ ಯುವರ್ ವಾಯ್ಸ್. ನೀವು ಅದನ್ನು ಪ್ರಶ್ನೆ ಮಾಡಿ, ಯಾಕೆ ನಮ್ಮ ಮನೆ ಮುಂದೆ ಫುಟ್ಪಾತ್ ಸರಿ ಇಲ್ಲ, ಯಾಕೆ ಅವನು ಯಾರೋ ಫುಟ್ಪಾತ್ನ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ, ಯಾಕೆ ನಮ್ಮ ಮನೆಗೆ ಇಂತಹ ಸಮಸ್ಯೆ ಇದೆ, ಇಂತಹಗಳನ್ನು ನೀವು ಪ್ರಶ್ನೆ ಮಾಡಿದ್ರೆ ಅರ್ಧ ಸಮಾಜ ಸರಿ ಹೋಗುತ್ತೆ. ಅಂದರೆ ನಾವು ಪ್ರಾಬ್ಲಮ್ ಏನು ಅಂದರೆ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್ಮು. ಸೊ ಅದಕ್ಕೆ ಸೊಲ್ಯೂಷನ್ ಹುಡುಕುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ ರಶ್ಮಿ ಅವರೇ. ಸೊ ನೀವು ಹೇಳೋದು ಹಕ್ಕುಗಳು ಎಲ್ಲರಿಗೂ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಹಾಗೆ ಸಮಸ್ಯೆ ಇದ್ದಲ್ಲಿ ಧ್ವನಿ ಎತ್ತಬೇಕು ಅನ್ನೋದನ್ನು ಬಹಳ ಸ್ಪಷ್ಟನೆಯಿಂದ ಹೇಳ್ತಾ ಇದ್ದೀರಾ ಸರ್. ಸೊ ಇದೇ ಒಂದು ಮಾತನ್ನು ನಾವು ಈ ರೇಣುಕಾಸ್ವಾಮಿ ಕೇಸಲ್ಲೂ ನೋಡೋದಾದರೆ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಇದೆ, ಎಲ್ಲರ ಕೈಗೆ ಎಟುಗುವಂಥ ಮೊಬೈಲ್ನಲ್ಲಿ ಇದೆ. ಸೊ ಈಸಿಯಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಇದೇ ಒಂದು ಉದ್ದೇಶದಲ್ಲಿ ರೇಣುಕಾಸ್ವಾಮಿ ಅವನು ಯಾವುದೋ ಒಂದು ವಿಷಯಕ್ಕೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು. ಹಾಗೆಯೇ ಇವತ್ತು ನೋಡೋದಾದರೆ ರಮ್ಯಾ ಅವರಿಗೂ ದರ್ಶನ್ ಫ್ಯಾನ್ಸ್ ಅಂತ ಆ ಒಂದು ಹೆಸರನ್ನ ಇಟ್ಕೊಂಡು, ದರ್ಶನ್ ಫ್ಯಾನ್ಸ್ ಅವರು ಬೇರೆಯವ್ರು ಯಾರೋ ಬೇರೆ ಬೇರೆ ಫೋಟೋಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಫೇಕ್ ಅಕೌಂಟ್ಸ್ಗಳಿಂದ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ. ಅದರ ಎಲ್ಲ ಸ್ಕ್ರೀನ್ಶಾಟ್ನ ರಮ್ಯಾ ಅವರು ತಮ್ಮ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ಥರ ಒಂದು ಹಕ್ಕುಗಳನ್ನು ಉಲ್ಲಂಘನೆ ಇಲ್ಲಿ ಕ್ಲಿಯರಾಗಿ ಆಗ್ತಾ ಇದೆ ಅಲ್ಲ ಸರ್, ಇದ್ರ ಬಗ್ಗೆ ಹೇಳೋದಾದರೆ? ಪ್ರಥಮವಾಗಿ ನಾನು ರೇಣುಕಾಸ್ವಾಮಿ ಮಾಡಿರುವಂತಹ ಮೆಸೇಜು ಮತ್ತು ಪವಿತ್ರ ಗೌಡದು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತಂದರೆ ನಾವೆಲ್ಲರೂ ಮರ್ತು ಬಿಟ್ಟಿದ್ದೀವಿ. ಸೊ ನಮ್ಮ ಪ್ರಕರಣ ಜನಗಳಿಗೆ ಇವತ್ತೇನಿದೆ, ಮೆಮೊರಿ ಲಾಸ್ ಇದೆ. ನಾವು ಅವತ್ತಷ್ಟೇ ಇವತ್ತು ರಮ್ಯಾದ ಬಗ್ಗೆ ಮಾತಾಡ್ತಿದ್ದೀವಿ. ರಮ್ಯಾ ಅವ್ರ ಮಾತು ಏನು ಗೊತ್ತಾ, ಪವಿತ್ರ ಗೌಡನಿಗೆ ನೀವು ಯಾರೋ ಒಬ್ಬ ಮೆಸೇಜ್ ಮಾಡ್ದ ಅಂತ ಹೇಳೋಕೆ ಸಾಯಿಸ್ಬಿಟ್ರಪ್ಪ, ಕೊಲೆ ಮಾಡಿಬಿಟ್ರಿ, ಆಯ್ತಾ? ಈಗ ನನಗೆ ಮೆಸೇಜ್ ಮಾಡ್ತಿದ್ದೀರಲ್ಲ, ನಾನು ಯಾರನ್ನ ಕಳಿಸ್ಲಿ ಸಾಯಿಸೋದಕ್ಕೆ ನಿಮ್ಮನ್ನು? ಹೌದು, ಸೇಮ್ ಥಿಂಗ್ನು. ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಗೆ ಅಕ್ರಮ ಆಗಿದೆ, ನಿಮಗೆ ಬೇಜಾರಾಗಿದೆ, ನಮ್ಮ ಮತ್ತಿಗೆಗೆ ಪಾಪ ಅವಾಚ್ಯ ಭಾಷೆಯಿಂದ ಬೈದಿದ್ದಾರೆ ಅನ್ನೋದಕ್ಕೆ ಹೋಗಿ ಒಂದು ಕೊಲೆ ಮಾಡೋರಾದರೆ, ಅದೇ ಒಂದು ಹೆಣ್ಣು ಮಗುವನ್ನ, ರಮ್ಯಾ ಅನ್ನೋ ಒಂದು ಹೆಣ್ಣು ಮಗುವನ್ನ ಗೌರವಿಸುವಂತಹ ಪ್ರಯತ್ನ ನೀವು ಯಾಕೆ ಮಾಡ್ತಿಲ್ಲ ಅಂತ ನೋಡಿ. ನಾನು ಜಸ್ಟ್ ರೀಕ್ಯಾಪ್ ಮಾಡೋಣ ಅಂತ ಹೇಳಿ ಒಂದು 2-3 ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಅದೇನು, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸುವಂಥ ಮೆಸೇಜ್ಗಳು. ಹಾಯ್ ಕಣೆ, ನಿನ್ನ ನಂಬರ್ ಇದ್ರೆ ಸೆಂಡ್ ಮಾಡ್ತೀಯಾ ಪ್ಲೀಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ, ನಿನ್ನ ಜೊತೆಯಲ್ಲಿ ಸೀಕ್ರೆಟ್ ಲಿವಿಂಗ್ ರಿಲೇಶನ್ಶಿಪ್ನ ಮಾಡ್ತೀಯಾ ಹೇಳು ಪ್ಲೀಸ್. ಇದಕ್ಕೆ ರಿಪ್ಲೈ ಮಾಡ್ತಾರೆ, ಓಕೆ ಬಟ್ ನೀನು ಕರೆದಾಗ ಬರ್ತೀಯಾ, ಸೊ ಅದಕ್ಕೆ ನನಗೆ ಬೇಜಾರು, ನಿನಗೋಸ್ಕರ ಬರ್ತೀನಿ ಕಣೆ, ಆಯ್ತಾ? ಇದನ್ನ ಯಾಕೆ ನಾನು ಓದಿದೆ ಅಂತ ಅಂದರೆ, ಇಸ್ ದಿಸ್ ನಾಟ್ ಅ ಪ್ರೀ ಪ್ಲ್ಯಾನ್ಡ್ ಮರ್ಡರ್? ಈಗ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ನನಗೂ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ನಮಗೆ ಒಂದು 1,500 ಮೆಸೇಜ್ ಇರ್ತದೆ, ವಾಟ್ಸಪ್ಪಲ್ಲೂ ಮೆಸೇಜ್. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಾ? ನಾನು ಯಾಕೆ ಮಾಡೋದಿಲ್ಲ? ಬಿಕಾಸ್ ನಾವು ಒಂದು ಸೋಷಿಯಲ್ ಸ್ಟೇಟಸ್ ಬಂದಾದಮೇಲೆ ನಾವೆಲ್ಲರಿಗೂ ರಿಪ್ಲೈ ಮಾಡಿ ಅವ್ನು ಹಿಂಗಂದ, ಅವನ ಮೇಲೆ ನಾನು ದ್ವೇಷ ತೀರಿಸ್ಕೊಬೇಕು, ಇದಲ್ಲ. ನಾನು ಅವನ್ನ ಕಲೆ ಮಾಡಬೇಕು, ಅವನ್ನ ಹಿಂಗೋ ಮಾಡಿ ಟ್ರ್ಯಾಪ್ ಮಾಡಿ ಕರ್ಕೊಂಬರ್ಬೇಕು ಅಂತ. ಈಗ ನಾವು ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀವಿ. ಇದ್ರೊಳಗೆ ಒಂದು ಪರ್ಟಿಕ್ಯುಲರ್ ಕೇಳಿದ್ದಾರೆ ಪವಿತ್ರ ಗೌಡ ಅವರೇ, ಹೇ ನೀನು ಶಾಪ್ ಔಟ್ಲೆಟ್ಸ್ನ ಸೆಂಡ್ ಮಾಡ್ತೀಯ ನನಗೆ ಅಂತ. ಅವನು ಮಾಡ್ತಿದ್ದಂತಹ ಶಾಪ್ ಔಟ್ಲೆಟ್ನ, ಅದಕ್ಕೆ ಅವನು ಕೇಳವನೇ ಯಾಕೆ ಅಂತ. ಇಲ್ಲ ಸುಮ್ಮನೆ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ. ಸೊ ಅಂದರೆ ಇದು ಇಟ್ ಈಸ್ ವೆರಿ ಕ್ಲಿಯರ್, ಅವ್ನು ಯಾರು, ಎಲ್ಲಿದ್ದಾನೆ, ಅವ್ನು ಹೆಂಗೋ ಕರ್ಕೊಂಬರ್ಬೇಕು, ಅಂದ್ರೆ ಲೊಕೇಶನ್ ಕೇಳೋದಕ್ಕೆ ಇದೊಂಥರ ಹೊಡಿಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಮಾಡಿದ್ದಾರೆ. ಸಿ ಐ ಡೋಂಟ್ ಸೇ ನೋ ಆಲ್ಸೋ, ಬಿಕಾಸ್ ಈಗ ಎಕ್ಸಾಂಪಲ್ ನನಗೆ ಹರ್ಟ್ ಆದರೆ, ಈಗ ನಮ್ಮ ಅಕ್ಕನಿಗೆ ಹರ್ಟ್ ಆದರೆ ನಾವು ಅನ್ಕೊಂತೀವಿ ನನ್ನ ಒಂದು ಬುದ್ಧಿ ಕಲಿಸ್ಬೇಕು, ಒಂದು ಕೆನ್ನೆಗೆ ಬಾರಿಸ್ಬೇಕು ಅಂತ. ಸಹಜ. ಆ ಕೆನ್ನೆಗೆ ಬಾರಿಸೋದು ಬೇರೆ. ಹೌದು ಹೌದು ಸರ್. ಒಂದು 150 ಜನ ಅವ್ರ ರೌಡಿಗಳನ್ನ ಇಟ್ಕೊಂಡು ಒಂದು ಶೆಡ್ಡಲ್ಲಿ ಬಾಡಿನ ಇಟ್ಟು ಅವನಿಗೆ ತೋರಿಸಿ ಎದೆ ಮೇಲೆ ಒದ್ದು, ಬದಿ ಬರೆದ ಜಾಗದಲ್ಲಿ ಒದ್ದು, ಅದರಲ್ಲಿ ಅವನು ಕುಡಿದಿರೋ ಗಂಡನ್ನೋ ಅಥವಾ ಪ್ರಿಯತಮನ್ನೋ ಕರೆಸಿ ಆ ಪ್ರಿಯತಮ ಬಂದು ಒಡೆದೋಗೋದಿದೆಯಲ್ಲ,
ಇದು ಮಾನಸಿಕ ಸ್ಥಿತಿಯನ್ನು ಹೇಳುತ್ತೆ. ಹೌದು, ಇದು ಸಮಾಜಕ್ಕೆ ನಾವು ಯಾರು ಅನ್ನೋದನ್ನ ಹೇಳೋ ಪ್ರಯತ್ನ ಪಡುತ್ತೆ. ಸೊ ಈಗ ನಿಮ್ಮ ಪ್ರಶ್ನೆ ಇಷ್ಟೇ, ನಿಮ್ಮ ಪ್ರಶ್ನೆ ಏನು, ರಮ್ಯಾ ಅವ್ರು ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ಯಾವ ವ್ಯತ್ಯಾಸನೇ ಕಂಡು ಬರ್ತಾ ಇಲ್ವಲ್ಲ ಅಂತ. ಸೊ ಇಲ್ಲಿ ನಾನು ಹೇಳ್ತಿರೋದು ಈ ಫ್ಯಾನ್ಸ್ಗಳ ಹುಚ್ಚು ಮನಸ್ಥಿತಿ ಏನಿದೆಯಲ್ಲ, ನೀವು ಅನ್ನ ಹಾಕ್ತಿರೋ ಅಥವಾ ನೀರು ಕೊಡ್ತಿರೋ, ಒಂದು 100 ರೂಪಾಯಿ ದುಡ್ಡು ಕೊಡ್ತಿರೋ ಗೊತ್ತಿಲ್ಲ, ಏನು ಕೊಟ್ಟಿಲ್ಲ ಅಂತಂದ್ರೂ ನಿಮ್ಮನ್ನು ಹೀರೋ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಐ ಹ್ಯಾವ್ ಡಿಸೈಡೆಡ್, ನೀನು ಏನೇ ಮಾಡು, ಈಗೂ ಹೇಳ್ತೀನಿ ಮೇಡಮ್, ಇನ್ನೊಂದು ಮಾಡ್ಕೊಂಡು ಬಂದ್ರೂ ರಾಜಾರೋಷವಾಗಿ ಇವನೇ ನನ್ನ ನಾಯಕ ಅನ್ನೋ ಹೇಳುವಂತಹ ಮನಸ್ಥಿತಿಲಿ ಇದ್ದಾರೆ. ಇದು ಮೊದಲಿರಲಿಲ್ಲ. ಮೊದಲು ಒಂದು 25 ವರ್ಷದ ಹಿಂದೆ ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ, ನೀನು ತಪ್ಪು ಮಾಡಿದ್ಯಾ ಕಣೋ, ನೀನು ಕರ್ಮ ಅನುಭವಿಸ್ತೀಯಾ ಅಂತಿದ್ರು. ಇವತ್ತು ಹಂಗಲ್ಲ. ಇವತ್ತು ನಮ್ಮ ನಾಯಕ ಏನು ಮಹಾ ಮಾಡಿಬಿಟ್ಟ, ಅವನ ಹೆಂಡತಿಗೋಸ್ಕರ ಅಥವಾ ಅವನ ಪ್ರಿಯತಮೆಗೋಸ್ಕರ ಒಂದು ಕೊಲೆ ಮಾಡ್ದ ಅಷ್ಟೇ ತಾನೇ ಅನ್ನುವಂತಹ ಮಾತುಗಳನ್ನು ನಾನು ಕೇಳಿದ್ದೀನಿ. ಇಂತಹ ಮನಸ್ಥಿತಿ ಇದ್ದರೆ ನೀವು ಸರೌಂಡಿಂಗಲ್ಲಿ ನಿಮ್ಮ ಜೊತೇಲಿ ಓಡಾಡ್ತಾರಲ್ಲಪ್ಪ, ಅಮ್ಮ, ಅಕ್ಕ, ತಂಗಿ, ಅತ್ತೆ, ಸೊಸೆ, ಇವರೆಲ್ಲ ಇದ್ದಾರಲ್ಲ, ಇವ್ರದ್ದೆಲ್ಲ ಜೀವನ ಅಲ್ವಾ, ಜೀವ ಅಲ್ವಾ? ಇವ್ರು ಯಾರೂ ಈ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡೋದಿಲ್ವಾ? ಕೆಲವು ಬ್ಲೈಂಡ್ ಫಾಲೋವರ್ಸ್ ಇದ್ದಾರೆ, ಈ ಸೋ ಕಾಲ್ಡ್ ವಯಸ್ಸಾಗಿರೋರೆ ಅಂತ ಅನ್ನೋಣ ಹೆಣ್ಮಕ್ಳು. ಎಷ್ಟು ಮಟ್ಟಿಗೆ ಬೈತಾರೆ ಅಂದರೆ, ಮಾಧ್ಯಮದವರ ಏನ್ರಿ ಮಾಡ್ತಿದ್ದೀರಿ ನೀವೇನ್ರಿ ಹೋಗ್ಬಿಟ್ಟು ದರ್ಶನ್ ಎಷ್ಟು ದುಡ್ಡೆಲ್ಲ ತಂದುಕೊಟ್ನಾ, ಅದಕ್ಕೆ ಅವನಿಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನೀವು ಬೈತಾ ಇದ್ದೀರಾ ಅಂತ ಹೇಳ್ತಾರೆ. ನಾನು ಕೇಳ್ಕೊಂಬಂದೆ ಒಂದು 2-3 ವಿಡಿಯೋಸು. ಕಾಮನ್ ಸೆನ್ಸು, ಒಂದು ಮನುಷ್ಯನ ಸಾಯಿಸಿದಿರಿ, ಬಿಟ್ಬಿಡಿ ಇದೆಲ್ಲ ಎಥಿಕಲ್ ಎಲ್ಲ ಥಾಟ್ಸ್ ಎಲ್ಲ ಬಿಟ್ಬಿಡೋಣ. ಒಂದು ಮನುಷ್ಯ ಸತ್ತೋಗಿದ್ದಾನೆ, ಅವನು ಅನ್ಕೊಳ್ಳೋಣ, ರೇಣುಕಾ ಸ್ವಾಮಿ ಒಬ್ಬ ಅಯೋಗ್ಯ, ಅವನು ಇಂತಹ ಮೆಸೇಜ್ ಮಾಡವನೇ ಕರೆಕ್ಟು, ಲೀಗಲಿ ಶಿಕ್ಷೆ ಆಗಬೇಕಾಗಿತ್ತು. ಇವತ್ತು ನಾವೇನು ಫ್ಯಾನ್ಸ್ಗಳು ಬೈತಾ ಇದ್ದೀವೋ, ರೇಣುಕಾ ಸ್ವಾಮಿನೂ ಅದೇ ಕ್ಯಾಟಗರಿಯಲ್ಲಿ ಬಂದು ಬೀಳ್ತಾನೆ. ಅವನೇನು ದೇವತಾ ಮನುಷ್ಯ ಅಂತ ನಾವು ಒಪ್ಕೊಳ್ತಾ ಇಲ್ಲ. ಆದರೆ ಅವನೊಬ್ಬ ದೇವತಾ ಮನುಷ್ಯ ಅಲ್ಲ ಅಂದ ಮಾತ್ರಕ್ಕೆ ಇವನು ದೇವತಾ ಮನುಷ್ಯ ಹೆಂಗಾಗ್ತಾನೆ? ಮಿಸ್ಟರ್ ದರ್ಶನ್ನು ಹೆಂಗೆ ದೇವತಾ ಮನುಷ್ಯ ಆಗ್ತಾನೆ? ಸರಿ ಆಯಿತು, ದರ್ಶನ್ನು ಬೈದರು. ನಿನ್ನೆಯಿಂದ ರಮ್ಯಾ ಅವರು ನೋಡಿ ನನ್ನ ಇಷ್ಟು ಹೀನಾಯವಾಗಿ ನಡೆಸ್ಕೊತಾ ಇದ್ದಾರೆ, ಇಷ್ಟು ಕೆಟ್ಟ ಮೆಸೇಜ್ ಮಾಡ್ತಿದ್ದಾರೆ. ಅವರೊಂದು ಸೆಂಟೆನ್ಸ್ ಹೇಳ್ತಾರೆ ರಮ್ಯಾ ಅವರು, ನಾನೊಬ್ಬ ಸೆಲೆಬ್ರಿಟಿ, ಟ್ರೋಲ್ ನನಗೆ ಹೊಸದಲ್ಲ, ಸುಮಾರು ಸಲ ಟ್ರೋಲ್ ಆಗಿದೆ, ಬಟ್ ಇಷ್ಟು ನೀಚವಾಗಿ ಇಷ್ಟು ಕೆಟ್ಟದಾಗಿ ಯಾವತ್ತೂ ನನಗೆ ಟ್ರೋಲ್ ಆಗಿಲ್ಲ. ಎಂತಹ ಕೆಟ್ಟ ಮಾತರಿ ಅದು. ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿ ಒಂದು ಹೆಣ್ಣು ಮಗು ಆ ಲೆವೆಲ್ಗೆ ವಾಪಸ್ ಬಂದು ಇಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಏನೇ ಆಗಲಿ ಅಂತಾರೆ ಅಂತಂದರೆ, ಅವನು ಯಾರೋ ಪ್ರಮೋದ್ ಗೌಡ ಅಂತೆ ಅಯೋಗ್ಯ. ಅವ್ರಿಗೆಲ್ಲ ಮಾಡೋ ಕೆಲಸ ಇದೆಯೋ, ಲೈಫಲ್ಲಿ ಡೆಸ್ಟಿನಿ ಇದೆಯೋ, ಅಥವಾ ಒಂದು ಗುರಿ ಇದೆಯೋ, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದಿಲ್ಲ. ಒಂದು ಹೆಣ್ಣು ಮಗು ನೀನು ಏನು ಬೈಬೋದು, ಹೆಣ್ಮಗು ಏನು ಬೈಬೋದು ರಶ್ಮಿ? ನಮ್ಮ ಖಾಸಗಿ ವಿಷಯಗಳನ್ನು ಬಿಟ್ಟರೆ ಬೇರೆ ಏನು ಬೈಯೋಕ್ಕಾಗಲ್ಲ. ಸೊ ಇಂಥದ್ದನ್ನು ನೀನು ಟಾರ್ಗೆಟ್ ಮಾಡಿ ಒಂದು ಹೆಣ್ಮಗು ಮೇಲೆ ಕಣ್ಣೀರು ಬರ್ಸ್ತೀಯಾ ಅಂತಂದರೆ ಅವ್ರು ಗಂಡಸ್ತಾನಿಲ್ಲ, ಗಂಡಸೇ ಅಲ್ಲ. ಸೊ ಗಂಡ್ಸ್ ಅಂತ ಅಂದರೆ ಯು ಶುಡ್ ಟಾಕ್ ಟು ದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡು. ಇಲ್ರಿ ರಮ್ಯಾ ಅವರೇ ಹೆಂಗ್ರಿ ಹೇಳ್ತೀರಿ, ಅವ್ರು ಇನ್ನೂ ಅಪರಾಧಿಗಳಲ್ರಿ, ಆರೋಪಿಗಳ್ರಿ ಅಂತ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡಿದ್ದಿದ್ರೆ ಇದು ಘರ್ಷಣೆ ಆಗ್ತಿರ್ಲಿಲ್ಲ. ಸೊ ಇಷ್ಟೆಲ್ಲ ನಡೀತಿದ್ರು. ರಮ್ಯಾ ಅವರು ಇಷ್ಟೆಲ್ಲ ನೋವನ್ನು ಹೇಳ್ತಾ ಇದ್ರು. ಅವ್ನು ಪ್ರಥಮಗಳು ಅಂತ ಅಳ್ತಿದ್ದಾರೆ, ಅಯ್ಯಯ್ಯೋ ನಾನು ಊರು ಬಿಟ್ಟು ಹೋಗ್ಬಿಡ್ತೀನಿ, ನನಗೆ ಈ ಪರಿಸ್ಥಿತಿ ಆಗಲ್ಲ. ಅವ್ನು ಯಾರು ಕಿಡ್ನಾಪ್ ಮಾಡ್ಕೊಂಡೇ ಕರ್ಕೊಂಡು ಹೋಗ್ಬಿಟ್ಟಿದ್ದ ಪ್ರಥಮನ. ಇಂತಹ ಪರಿಸ್ಥಿತಿ ಇದ್ರು. ಅದು ಕೂಡ ಒಂದಿಷ್ಟು ಪ್ಲಾನಿಂಗ್ ಅಂತಾನೆ ಹೇಳ್ತಾರೆ. ಅಂಡರ್ವರ್ಲ್ಡ್ ಡಾನ್ ಇದೆ ನೋಡಿ. ಅಂಡರ್ವರ್ಲ್ಡ್ ಡಾನ್ಗೆ ಏನೆಲ್ಲ ಕ್ವಾಲಿಟೀಸ್ ಇದೆಯೋ ಅದು ದರ್ಶನ್ಗಿದೆ. ಈಗ ಫ್ಯಾನ್ ಫಾಲೋವರ್ಸ್ನೆಲ್ಲ ರೌಡಿಗಳು ಅಂತ ಇಟ್ಕೊಳ್ಳೋಣ. ನಾಯಕ ಬಾಯಿ ಮುಚ್ಕೊಂಡಿದ್ದಾನೆ, ಏನು ಮಾತಾಡ್ತಿಲ್ಲ ಅಂತಂದ್ರೆ ನಮ್ಮೂರ ಕಡೆ ಯಜಮಾನರು ಮೌನವಾಗಿದ್ದರೆ ನಾವೇನ ಮಾಡಬೇಕು ಅನ್ನೋದು ಊರ ಕಡೆ ವಾಡಿ. ಸೊ ಯಜಮಾನ ಮೌನವಾಗಿದ್ದಾನೆ, ಫ್ಯಾನ್ಗಳು ಅವರು ಬಾಲ ಬಿಚ್ತಾ ಇದ್ದಾರೆ. ಈಗ ಪ್ರಥಮು ಒಬ್ಬ ಒಳ್ಳೆ ಮಾತುಗಾರ, ಆ ಒಳ್ಳೆ ಮಾತುಗಾರಿಕೆಯಿಂದ ಆಚೆ ಬಂದಿರೋದೇ ಹೊರತು ಇಲ್ಲ ಅವನಿಗೆ ಚುಚ್ಚಬೋದಾಗಿತ್ತು, ಡ್ರ್ಯಾಗರ್ ತೋರಿಸಿದ್ರಂತೆ, ಎದುರಿಸೋದಂದ್ರೆ ಚುಚ್ಚಬೋದಾಗಿತ್ತು, ಅಥವಾ ಏನೋ ಒಂದು ಹರ್ಟ್ ಮಾಡ್ಬೋದಾಗಿತ್ತು. ಇಲ್ಲ ಇನ್ನೊಂದ್ಸಲಿ ಸಿಕ್ಕರೆ ಖಂಡಿತವಾಗೂ ಮಾಡ್ತಾರೆ. ನಾವಿಷ್ಟೆಲ್ಲ ಧಮಕಿ ಹಾಕಿದ್ಮೇಲೂ ನೀನು ಹೋಗ್ಬಿಟ್ಟು ಬೆಂಗಳೂರು ಗ್ರಾಮಾಂತರ SP-ಗೆ ಕಂಪ್ಲೇಂಟ್ ಕೊಡ್ತೀಯಾ, ನಿನಗೆ ಎಷ್ಟು ಧೈರ್ಯ ಅಂತ. ಸೊ ಈಗ ಊರು ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ರಮ್ಯಾದಾಯಿತು, ಪ್ರಥಮದಾಯಿತು. ಆದರೂ ಆ ಯಜಮಾನ ಸೋಕಾಳ್ ದರ್ಶನ್ ಬಾಯಿ ಬಿಟ್ಟಿಲ್ಲ. ಏನಿದ್ರ ಅರ್ಥ?